ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇನ್ನೊಂದು ವಯಸ್ಸು ಎಲ್ಲಿಂದ ಗೊತ್ತೈತೆ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ 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 ಅಲ್ಲಿ ಬಚ್ಚಿಕೊಂಡು ಕೂತಾಳಲ್ಲ ಆ ಹುಡುಗಿನೇ. ನನ್ನ ಕ್ಯಾಮ್ರಾ ಬಿಟ್ರೆ ಸಾಕು, ಆ ಹುಡುಗಿ ಮಕ ಮುಚ್ಕೊಂತೈತೆ ಗಾಯ್ಸ್. ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು. ಇನ್ನು ಯಾರೂ ರೆಡಿ ಆಗಿಲ್ಲ. ಇವಾಗ ರೆಡಿಯಾಗಿ ಬಂಡೆ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತವ್ರೆ. ಯಾರೂ ಇಲ್ಲ ಗೈಸ್ ಮನೇಲಿ. ನಮ್ಮ ಅಜ್ಜಿ, ನಮ್ಮ ಮನಿಯಮ್ಮ, ಪವಿತ್ರ ಅಲ್ಲಿರೋ ಪವಿತ್ರ, ಅನೀಶ್, ಇಷ್ಟೇ ಜನ ಮನೇಲಿರೋದು. ಇನ್ನೆಲ್ಲರೂ ಈ ಬೆಳಗ್ಗೆನೆ ಎಲ್ಲೋ ಹೋಗ್ಬಿಟ್ಟವ್ರೆ. ಅವರೆಲ್ಲ ಬಂದಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಬೆಳಗ್ಗೆ 7 ಗಂಟೆಗೆ ಇಡ್ತಾಳೆ ಸಿಗ್ತಾಳೆ ಪವಿತ್ರ. ಯಾರನ್ನ ಬೆಳಗ್ಗೆ 7 ಗಂಟೆಗೆ ತಿಂತಾರ. ನಾನು ಅಲ್ಲಿ ನೋಡ್ರಿ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಖರ್ಚಿ ಹಾಕೊಂಡಿರೋದು ಮಕ್ಕದ ಮೇಲೆ. ಹಾಕೋ ಇನ್ನೊಂದು 2 ಹಾಕೋ. ನುಣ್ಣಗೆ ಚಚ್ಚ ಅನೀಶ್. ಹ್ಞೂ, ಇವತ್ತು ನೆನೆ ಥರ ಚಚ್ಚನ ನಮ್ಮ ಅನೀಶ್. ಅನೀಶ್ ನಾಷ್ಟ ಏನು ತಿಂದಪ್ಪ ನೀನು? ನಾಷ್ಟ ಏನು ತಿಂದೆ? ಇಂಬ್ಲಿ ಅಲ್ಲ ಕಣೋ, ಅಂಬ್ಲಿ. ತಳ್ಸು, ಹಿಟ್ಟು ನೋಡ್ಕೊಂಡು ತಳ್ಸ್ಬೇಕು. ಮಕ ಮುಚ್ಕೊಂಡು ಮೂಗು ಮುಚ್ಕೊಂಡು ಎಲ್ಲ ತೊಳ್ಸೋದು ಹಿಟ್ಟನ್ನ. ಗೈಸ್, ಯಾರನ ಮಕ ಮುಚ್ಕೊಂಡು ಮೂಗು ಮುಚ್ಕೊಂಡು ಹಿಟ್ಟು ತೊಳ್ಸ್ತಾರ? ಹಾಂ, ಇವ್ರ ಹತ್ರ ಕಲೆ ಐತೆ ಅಂದ್ಬಿಟ್ಟು ಇಷ್ಟೊಂದೆಲ್ಲ ತೋರ್ಸ್ಕೊಂಬಾರ್ದು. ಆ್ಯಕ್ಟಿಂಗ್ ಮಾಡಬೇಕಪ್ಪ. 50 ರೂಪಾಯಿಗೆ 100 ರೂಪಾಯಿಗೆ ಮಾಡ್ತೀನಿ ಅಂದರೆ ನಾವು 50 ರೂಪಾಯಿ ಅಷ್ಟೇ ಕೊಡೋದು. ಓಕೆನಾ? ಬೆಳಗ್ಗೆನೆ ಅಂಗಡಿ ಮಾಡಿಕೋರೆ ಕುಡಿ ಅಂತ ಯಾರನ್ನು ಕುಡಿತಾರ? ಆದರೆ ನಾನು ಕುಡಿತೀನಿ. ಆದರೆ ನನಗೆ ಇನ್ನೊಂದ್ಸಲ ನಾಷ್ಟ ಬೇಕು. ನೀನಾಗ್ಲು ಹುಡುಗಿನ, ನಂಗೆ ಮುದ್ದೆ ಬೇಡ, ನಂಗೆ ಅನ್ನ ಬೇಕು. ಜಿ ಆಯನು ಅನ್ನಜಿ. ಹಾಂ, ಹಾಯ್, ಗುಡ್ ಮಾರ್ನಿಂಗ್ ಅನ್ನ. ಹಂಗೆ ಗುಡ್ ಮಾರ್ನಿಂಗ್. ಇಲ್ಲಿ ನಮ್ಮ ಮನೇಲಿ ಅಣ್ಣವ್ರು ಇದ್ದಾರೆ. ಇಲ್ಲಿ ಎಬ್ಬಲಿ ನಾನು ಅವನೇ ಶಾಲೆ ಅಲ್ಲುಚ್ತಾವನೆ. ಉಜ್ಜ ಅಲ್ಲಜ ನೀನು. ಗೈಸ್, ಫೈನಲಿ ರೆಡಿಯಾಗಿ ಕಾರಲ್ಲಿ ಕೂತಿದ್ದೀವಿ. ಬಂದ್ವಿ. ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸಕ್ಕೆ ಕಿತ್ತಾಡ್ತವ್ರೆ ನಿಖಿತಾ ಮತ್ತೆ ಅವ್ರ ಅಜ್ಜಿ. ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಅಂಕಲ್ ಏರೋಡಕ್ಕೆ ಯಾರೋ ಇಲ್ಲ ಅಂತ ಇವರೇ ಹೊಡ್ಕೊಂತವ್ರಿ. ಯಾರನ್ನ ನಮ್ಮ ಬಾಯ್ ಸೇರ್ ಹೊಡಿತಾ ಇದಾರೆ. ಆನ್ ಮಾಡಿಲ್ಲ, 2 ಕೂತವ್ರೆ ಸುಮ್ಮನೆ. ಅವ್ ಅಣ್ಣ ಬಂದ್ಬಿಟ್ಟು ಆನ್ ಮಾಡ್ತವ್ರೆ. ಯಾರನ್ನೇ ಆನ್ ಮಾಡಿಲ್ಲ ಅವನು. ಗೈಸ್, ಆರನೇ ಇಲ್ಲ ಗೈಸ್ ಈ ಕಾರಲ್ಲಿ. ಬಾಯಲ್ಲಿ ಕೂಗ್ತವ್ರೆ ಜಾಗ ಅಂತ. ಚಮಕ್ ಕೊಟ್ಬಿಟ್ಟು ಹೋಯ್ತವ್ ನೀವು. ಇಂಥ ಹುಡುಗರ್ನೆಲ್ಲ ನೋಡಿದ್ರೆ ಹಿಡ್ದಾಕೊಂಡ್ರೆ ಬರೀ ಇಂಥ ಕೆಲಸ ಕೂಡ ಮಾಡೋದು ಸರಿ ಇಲ್ಲ. ದುರಲ್ಲಿ ಪದೇ ಪದೇ ಸತಾಯಿಸು. ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲ ಇಲ್ಲವರೆ, ಎಲ್ಲ ಇವಾಗ ಸಿಕ್ಕವ್ರೆ. ಇವ್ರು ಎಲ್ಲಿಂದ ಬಂದರು. ಇವರೆಲ್ಲ ಪಾಪ ಅಲ್ಲಿ ನಮ್ಮ ಮಾಮ ಅವರೇ, ಅವ್ರನ್ನ ಮಾತ್ರ ಬಿಟ್ಟಿಲ್ಲ. ನಮ್ಮ ಮಾಮ ಬಿಟ್ಟು ಎಲ್ಲರೂ ಬಿಟ್ಟವ್ರೆ ಪಾಪ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಇವರೆಲ್ಲ ಇವಾಗ ಸಿಕ್ಕವ್ರೆ. ಬೆಳಗ್ಗೆ ಹೋದವ್ರು ಇವರೆಲ್ಲ ದೇವಸ್ಥಾನದಲ್ಲಿ ಸಿಕ್ಕವ್ರು ನಮಗೆ. ಹೌದು, 4 ಗಂಟೆಗೆ ಎದ್ದವರು ಗೈಸ್.
ಭಾನುವಾರ ಆದ್ರೂ ಈ ಥರ ರಶ್ಶು ಯಪ್ಪ ದೇವ್ರೆ. ಕಡೆಗೂ ನಮ್ಮ ಮಾಮನ್ನ ದರ್ಶನಕ್ಕೆ ಬಿಟ್ರು. ದರ್ಶನ ಮಾಡ್ಕೊಂಬಂದು 4 ಜನ ಪ್ರಸಾದ ತಿಂದಿರೋದು ಗೈಸ್. 1 ಜನ 2 ಜನ ಅಲ್ಲ, 4 ತಿರ್ಗಾ ಹೋಯ್ತವ್ರೆ. ಅಲ್ಲಿ ಕ್ಯೂಗೆ ಹೋದ್ರು, ನಾನು ಲಾಗ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಹಿಂದಕ್ಕೆ ಬಂದರು. ಎಲ್ಲ ತಿಂತವ್ರೆ. ಇವ್ರಂತೂ 5 ಕೇಳಕ್ಕೆ ಹೋಗ್ಬೇಡ್ರಿ. ಜನ 2 ಜನಲ್ಲಿ ರೊಟೇಟ್ ಹೊಡ್ಕೊಂಡು ತಿಂತವ್ರೆ. ನಾನು ಪಾಪ ಒಂದೇ ಒಂದ್ರಲ್ಲಿ ತಿಂತಾ ಇದ್ದೀನಿ. ಇವನು ಬಂದಿದ್ದ ಲೈನಲ್ಲಿ ಈಸ್ಕೊಳಕ್ಕೆ. ಗೈಸ್ ಇಲ್ಲಿ ನೀರು ಮಧ್ಯದಲ್ಲಿ ಫೋಟೋ ಶೂಟ್ ಮಾಡ್ತಾರಂತೆ. ನಾನು ಹೇಳಿದೆ ಅಲ್ಲೋಗಿ ಕಲ್ ಮೇಲೆ ನಿಂತ್ಕೊಳ್ರಿ ಅಂತ. ನೀನ್ ನಿಂತ್ಕೊಳ ಫೋಟೋ ಏನು ಫೋಟೋ ಹಿಡಿದ್ಯಾ? ನೀರು ಒಳಗಡೆ ಹಾಕ್ಬಿಟ್ಟಿಯೋ. ಇದು ಏನ್ರದ್ದು ಇದು ಬಾಗ್ಲು? ಬೆಂಗಳೂರು ಇವ್ರು ಇಷ್ಟು ಓದ್ತಾರೆ. ನೀವ್ ಹೇಳ್ರಿ, ಎಕ್ಸ್ಪ್ಲೇನ್ ಮಾಡಿ ಅದನ್ನ. ನಿರ್ಮಾಣ ಮಾಡುವಾಗ ನಿರ್ಮಾಣ ಮಾಡಿರೋ ಹೆಬ್ಬಾಗಿಲುಗಳು ಅವೆಲ್ಲ ಆಯ್ತು. ಆಮೇಲೆ ಇದು ಬೆಂಗಳೂರು 9 ಮೂಲೆಯಲ್ಲೂ ಈ ಬಾಗಿಲುಗಳವೆ. 9 ದ್ವಾರಗಳು. 9 ದ್ವಾರ. ಇದ್ಯಾವುದು? ಇದು ಅವರು ಬಂದು ರೆಸ್ಟ್ ಮಾಡೋಕ್ಕೆ ಅಂತ ಇದ್ದಿದ್ದು ಪ್ಲೇಸ್. ಇದು ಮಂಟಪ ತರ. ಅನೀಶ್ ಹಂಗೆಲ್ಲ ಕಲ್ಲೆಲ್ಲ ನೀರಾಗ ಹಾಕ್ಬಾರ್ದಪ್ಪ, ಅವ್ರು ಬೈತಾರೆ. ಪ್ಲೇಸ್ ಮಾತ್ರ ಸಖತ್ತಾಗೈತೆ. ಬಂಡೆ ಮಹಾಕಾಳಿ ಅಮ್ಮ ದೇವಸ್ಥಾನಕ್ಕೆ ಬಂದಾಗ ಇಲ್ಲೊಂದು ಪ್ಲೇಸಿಗೆ ಬನ್ನಿ. ಜಾಗ ಇದೆ ಅಂತಾನೆ ನಮಗೆ ಗೊತ್ತಿಲ್ಲ. ನಮಗಿಂತದೊಂದು ಜಾಗ ಇದೆ. ಬಂಡೆ ಮಹಾಕಾಳಮ್ಮನ ದೇವಸ್ಥಾನ ಹತ್ರ ಇದೊಂದು ಪ್ಲೇಸ್ ಇದೆ, ಬನ್ನಿ, ಚೆನ್ನಾಗಿರುತ್ತೆ. ಆದರೆ ಯಾರು ಬಂದು ನೀರ ಹತ್ರ ಎಲ್ಲ ಗಲೀಜು ಮಾಡೋಕೆ ಹೋಗಬೇಡಿ. ಬಂದ್ಬಿಟ್ಟು ಫೋಟೋ ತಗೊಂಡಂಗಿದ್ರೆ, ನೀರಲ್ಲಿ ಆಟಾಡಂಗಿದ್ರೆ ಆಟ ಆಡ್ಕೊಂಡು ಹೋಗಿ. ಗೈಸ್ ಪ್ಲೇಸ್ ಮಾತ್ರ ಸಕ್ಕತ್ತಾಗೈತೆ ಗೈಸ್. ಇದು ನನಗೂ ಗೊತ್ತಿರಲಿಲ್ಲ, ನನ್ನ ಫ್ರೆಂಡಿಂದನೇ ಗೊತ್ತಾಗಿತ್ತು ನನಗೂ ಇಲ್ಲಿ ಒಂದು ಜಾಗ ಐತೆ ಅಂತ. ನಾನು ಕರ್ಕೊಂಬಂದೆ, ನೋಡಿದ್ರೆ ಇವರೆಲ್ಲ ಫೋಟೋ ಶೂಟ್ ಹೊಡಿತಾವ್ರು ಇಲ್ಲೇ. ಜಾಗ ಮಾತ್ರ ಸೂಪರಾಗೈತೆ. ನಮ್ಮ ನೆಕ್ಸ್ಟ್ ಟೆಂಪಲ್ ಬಂದು ಬಿಗ್ ಬುಲ್ ಟೆಂಪಲ್. ಇಲ್ಲಿ ದೇವಸ್ಥಾನದಲ್ಲಿ ಇದ್ದೀವಿ. ದೇವ್ರ ಅಲ್ಲಿಂದ ಕಾಣಿಸ್ತಾ ಇದೆ, ಇವ್ರು ಇಲ್ಲಿದ್ದಾರೆ. ನಾನು ದೇವ್ರ ತೋರಿಸ್ತಾ ಇದ್ರೆ ಇವ್ರು ನೋಡಿ ಇಲ್ಲಿ. ಹಾಂ, ಇಲ್ಲಿದೆ ದೇವ್ರು. ದರ್ಶನ ಮಾಡಿದ್ರೆ ಎಲ್ಲ ಅವರಿಬ್ರು ಕ್ಯಾಮ್ರಾಗ ಮಕ್ಕನೇ ತೋರಿಸಲ್ಲ ಗೈಸ್, ಯಾವಾಗಲೂ ಬರೀ ಹಿಂಗೆ ಮಾಡ್ತಾರೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಅನೀಶ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಎಲ್ಗಪ್ಪ ದೇವಸ್ಥಾನ? ಅಣ್ಣಮ್ಮ ದೇವಸ್ಥಾನ ಆದ್ಮೇಲೆ ಸರ್ಕಲ್ ಮಾರಮ್ಮ ಆದ್ಮೇಲೆ ನಮ್ಮ ಮಾಮ ನೋಡಿ ಗೈಸ್, ಅಲ್ಲಿ ಯಾರೋ ಹೆಂಡ್ತಿ ನಿಲ್ಬಿಟ್ಟು ಫಾರಿನ್ ಹುಡುಗಿನ ನೋಡ್ತಾವ್ರಲ್ಲಿ. ಇವೆಲ್ಲ ಬೇಕು ಅವ್ರಿಗೆ, ಮದುವೆ ಆಗಿ ಈ ಥರ ಒಂದು ಹೆಂಡ್ತಿ ಅವ್ರೆ. ಅಲ್ಲಿ ಓಡಾಡ್ತೈತೆ ನೋಡ್ರಿ, ಇದೊಂದು ಮಗ ಐತೆ, ಬೇಕು ಅವ್ರಿಗೆ ಇವೆಲ್ಲ. ಬಿಗ್ ಬುಲ್ ಟೆಂಪಲ್ಗೆ ಬಂದು ಫಾರಿನ್ ಹುಡುಗಿ ನೋಡಿತಾವ್ರೆ. ಹಾಂ, ಅಲ್ಲ ನಿಮ್ಗೇನು ಅನ್ಸಲ್ವ? ಯಾಕೆ ಬೇಕು ನಿಮಗೆ? ಇವತ್ತು ಮನೆಗೆ ಹೋದ್ಮೇಲೆ ಅಷ್ಟೇ. ಹಾಯ್ ಮೇಡಮ್. ಹಾಯ್. ನಿಮ್ಗೆ ಯಾಕೆ ಬೇಕಾದ್ರು ಅಂತೀಯಲ್ವ? ಇವನೇ ಕಿಪ್ಪಿ ಕೀರ್ತಿ ಅವ್ರ ಅಣ್ಣ. ಸ್ಕರ್ಟ್ ಇರುತ್ತಲ್ಲ ಅದ್ರಲ್ಲಿ ಹೊಲ್ಸಿರೋದು ಅದು ಪ್ಯಾಂಟ್ನ. ಅವನೇನ್ ಮಾಡೋನೆ, ಹಾಕೊಂಬಂದ್ಬಿಟ್ಟವನೇ ದೇವಸ್ಥಾನಕ್ಕೆ. ಆ ಆಂಟಿ ಹತ್ರ ಈ ಕಾಸು ಇಸ್ಕೊಂಡು ತಿನ್ನೋ ಅಂದರೆ ಹಂಗಾಗಿ ಇಸ್ಕೊಂಡು, ಪಾಪ ಚಿಕ್ಕ ಹುಡುಗ ಅಂದ್ಬಿಟ್ಟು ಯಾಮರಿಸ್ತವ್ರಿ ಇವರೆಲ್ಲ. ಬಿಟ್ಟು ಸಿಗ್ತೈತೆ ಅಂದ್ಬಿಟ್ಟು ಎಲ್ಲಿ ಬೇಕಲ್ಲಿ ತಿಂತಾರದೆ. ನಾನು ಹೇಳಲ್ವಾ ಗೈಸ್, ತಟ್ಟೆ ಅನ್ನ ತಿನ್ನೋದು ಇವರೇನೆ, ದೇವಸ್ಥಾನದಲ್ಲಿ 5 ಜನ ಪ್ರಸಾದ ಇಸ್ಕೊಂಡು ತಿನ್ನೋದು ಇವರೇನೆ, ಇವರೇ ಇಸ್ಕೊಂಡು ತಿನ್ನೋದು. ಅದೇ ಬೇರೆ, ಒಂದೊಂದು ಜನ ಅಲ್ಲ, ಒಂದೇ ಜನಲ್ಲಿ 5 ಸಲ ಇಸ್ಕೊಳಕ್ ಹೋಯ್ತಾರೆ. ಅದವ್ರ ಜೊತೆ ಬಂದರೆ ಹಿಂಗೇನೆ. ಪಾಪ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ನಮ್ಮ ಅಜ್ಜಿಗೆ ಕಾಲು ಬೇರೆ ನೋವು. ಅವ್ರಿಗೆಲ್ಲ ನಾವು ಒಂದು ಕಡೆ ಎಲ್ಲ ತೋರಿಸ್ಬೇಕು. ಅವ್ರ ಕಾಲು ನೋವು ನಡೆಯೋಕ್ಕಾಗಲ್ಲ. ಈ ವಯಸ್ಸಾಗಿರೋರ ಜೊತೆ ಈ ವಾಂಟಿ ಜೊತೆ ಅಂತ ಬಂದ್ರೂ, ಈ ವಾಂಟಿ ಜೊತೆ ಬಂದರೆ ನಿಜ ಎಲ್ಲೂ ಹೋಗೋಕ್ಕಾಗಲ್ಲ. ಯಾವ ಜಾಗ ಅನ್ಕೊಂಡಿರ್ತೀವೋ ಆ ಜಾಗಕ್ಕೆ ಹೋಗೋಕ್ಕಷ್ಟೇ. ಇವಾಗ ಕೈ ಸರಿ ಆಗಿರೋದು, ನಾಳೆ ಸ್ಕೂಲಿಗೆ ಕಳಿಸೋದೆ. ಈ ವಿಡಿಯೋ ತೋರಿಸ್ಬಿಟ್ಟು ನಾಳೆ ಕಳಿಸ್ತೀವಿ. ಎಷ್ಟು ಆಕ್ಟಿಂಗ್ ಮಾಡೋದು? ನಿನಗೆ ಕೈ ಸರಿ ಆಗೈತೆ, ನಾಳೆ ಸ್ಕೂಲ್ಗೆ ಹೋಗ್ಬೇಕು.
ಆಯ್ತಾ ಗೈಸ್ ಇಲ್ಲಿ ನೋಡಿ ಜಿರಾಫೆದು ಚರ್ಮ ಎಲ್ಲ ಕಿತ್ತಾಕ್ತಾರೆ, ಇವರೇ ಕಿತ್ತಾಕ್ತಾರೆ ಅದು ನೋಡಿ, ಅಲ್ಲಿಂದ ಕಿತ್ತಾಕೊಂಡ್ ಬಂದವ್ರು ಇಲ್ಲಿವರೆಗೂ. ಏನು ನಮ್ಮ ಅಜ್ಜಿ ಅಲ್ಲಿ, ಅಜ್ಜಿ ಹಾಗೆ ಒಂದು ಆಯ್ ಮಾಡು. ನರಸಿಂಹಣ್ಣ 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 BS ನರಸಿಂಹಣ್ಣ ಸಿಂಹ ಅಂತೆ ಗಾಯ್ಸ್, ಚಿರತೆ ಅದು ಗೊತ್ತಿಲ್ಲ. ಇಲ್ಲಿ ಬಂದು ಯಾವಾಗ ಬಂದೋ ಗೊತ್ತಿಲ್ಲ. ಬನ್ನಿ ಗಾಯ್ಸ್, ಇಲ್ಲಿ ಲಿಖಿತ್ ಬಂದ್ಬಿಟ್ಟು ಯಾವ ಲಿಖಿತ್ ಇಲ್ಲಿ ಯಾವ್ದೋ ಲವರ್ ಇಲ್ಲಿ ಒಬ್ರಲ್ಲ ಇಬ್ರಲ್ಲ ಗಾಯ್ಸ್, ಲಿಖಿತ್ ಸಂಚಾರ ಇಲ್ಲಿ ಇವ್ರು ಬಂದಾರ ನೋಡ್ರಿ. ಇಲ್ಲಿ ಅನಿಲ್ ಶ್ವೇತಾ ಇವ್ರು ಬಂದವ್ರ, ಇಲ್ಲಿ ಬರ್ದ್ಬಿಟ್ಟವ್ರ. ಇಲ್ಲಿ ಇದು ಪ್ರೇಮಿಗಳ ಕೋಟೆ. BTS ಅಂತೂ ಎಲ್ಲೂ ಬಿಡಲ್ಲ guys. BTS ಅಂತ ಬರಿತಲೇ ಇರ್ತಾರೆ. ಬಾತ್ರೂಮ್ ತೊಳೆಯೋ ಶೌಚಾಲಯ, ಬೆಂಗಳೂರು ಟಾಯ್ಲೆಟ್ ಸರ್ವಿಸ್. ನೀವು ಎಲ್ಗೊಳ್ರಾ ಎಲ್ಲಿಗೆ ಆತರ ಮಾಡ್ಬೇಡ್ರಿ. ಬಾಯ್ ಎಲ್ರಿಗೂ ಬಾಯ್. ಗೊತ್ತಿಲ್ಲ ನಡ್ರಿ ಮತ್ತೆ ಮಾಡಿರೋ ನಾಯಿ ಬಿರಿಯಾನಿ ಅಂತ ಇದು. ಅವರೇ ಹೇಳಿದವ್ರು, ಅವರೇ ಅಲ್ಲೇ ನಾಯಿ ಬಿರಿಯಾನಿ ಅಂತ. ಇದು ಏನ್ ಬಿರಿಯಾನಿ ಇದೆ? ಶಾಹಿ ಬಿರಿಯಾನಿನಾ? ಶಾಹಿ ಬಿರಿಯಾನಿ 4 ಕಬಾಬ್ ಹಾಕೋರೆ. ಅದೇ ಊಟ ಮಾಡಿದೇನೋ ನೀನು? ಚೆನ್ನಾಗೈತಾ ಬಿರಿಯಾನಿ? ಆಂಟಿ ಈ ಕಡೆ ತಿರುಗ್ರಿ. ನಮ್ಮಮ್ಮ ಫುಲ್ ಸೋಜಾ. ಆಯನ ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಶ್ವೇತಾ ಅನಿಲ್ ಅವ್ರು ಮಾಡಿರೋದು. ಧನ್ಯವಾದಗಳು. ಅನ್ನನೇ ಬಾಯಿಗೆ ಕಂಡಿಲ್ಲ, ಧನ್ಯವಾದಗಳು ಅಂತ ಹೇಳ್ತವ್ರೆ. ತಿನ್ನಲ್ಲ, ತಿಂದಿಲ್ಲ. ಹಾ ಏನಪ್ಪ ಯಾಕಂದ್ರೆ ಹಿಂಗನ್ಬಿಟ್ಟೆ ಅನಿಶ್ ನನ್ಗೆ. ಯಾರೋ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾರೆ ಇಷ್ಟೊತ್ನಲ್ಲಿ. ಇಲ್ಲೇ ರಾತ್ರಿ 11 ಗಂಟೆ ಆಗೈತೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಶುಭ ರಾತ್ರಿ, ಗುಡ್ ನೈಟ್ ಗೈಸ್, ಬಾಯ್.